ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಬ್ಲಾಗ್ಸ್. ನಾನಿವತ್ತು ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಮೊಸರು, ನಿಂಬೆಹಣ್ಣು ಇಷ್ಟನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ನಾನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಐಟಮ್ ಮೆಜರ್ಮೆಂಟ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ. ನಾನು ಇಲ್ಲಿ ಬಿರಿಯಾನಿ ಪಾತ್ರೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1.5 kg ಚಿಕನ್ ಮಾಡ್ತಾ ಇರೋದು ಬಿರಿಯಾನಿನ. ಯಾವ ಥರ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸ್ಪೈಸಸ್ ಹಾಕ್ಕೊಳ್ಳೋಣ. ಬಿರಿಯಾನಿ ಎಲೆ, ಲವಂಗ, ಚಕ್ಕೆ, ಮೆಣಸು, ಮರಾಠಿ ಮೊಗ್ಗು, ಪಲಾವ್ ಎಲೆ ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಂತರ ನಾನು ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಕಂದು ಬಣ್ಣ ಬರೋವರೆಗೂ ಫ್ರೈ ಆಗಿದೆ. ಇವಾಗ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತೀನಿ. ಟೊಮೊಟೊ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡಾದ್ಮೇಲೆ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಹಾಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಚಿಲ್ಲಿ ಪೌಡ್ರು, ನೆಕ್ಸ್ಟು ನಾನು ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಪೌಡ್ರ್ ಇದ್ದರೆ ಹಾಕೋ, ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ. ಬಿರಿಯಾನಿ ಪೌಡ್ರ್ ಯಾವುದೇ ಇದ್ದರೂ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಿಕನ್ ಮಸಾಲನೂ ಸ್ವಲ್ಪ ಇದ್ದರೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನು ಅಷ್ಟು ಹಾಕ್ಕೊಳ್ಳಿ ಅಷ್ಟೇ, ಫ್ಲೇವರ್ಗೋಸ್ಕರ. ನೋಡಿ, ಇಲ್ಲಿ ಒಳ್ಳೆ ಕಲರ್ ಬಂದಿದೆ ಮಸಾಲೆ. ಈಗ ಅದೇ ಮಸಾಲೆ ಬೆಂದಾದಮೇಲೆ ಸ್ವಲ್ಪ ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಇಳಿದಾದ್ಮೇಲೆ ಒಳ್ಳೆ ಮೈಲ್ಡಾಗಿ ಒಳ್ಳೆ ಚೆನ್ನಾಗಿರುತ್ತೆ. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ 1.5 kg ಅಷ್ಟು ಚಿಕನ್ನ ತೊಳೆದಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಒಳಗೆ. ಮಸಾಲೆಯಲ್ಲಿ ಚಿಕನ್ನು ತುಂಬ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಉಪ್ಪು ಹಾಕಿ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ನೀರು ಹಾಕೋಣ. ಆಮೇಲೆ ಈ ಮಸಾಲೆ ಚೆನ್ನಾಗಿ ಬೇಯಬೇಕು. ಬೆಂದಾದಮೇಲೆ ನಾನು ಒಂದಿಷ್ಟು 2 ಹಂಗೆ ನೀರು ಹಾಕ್ಕೊಳ್ಳೋಣ. ಅದು ನೀರು ಚೆನ್ನಾಗಿ ಕುದ್ದಾದಮೇಲೆ ಮಸಾಲೆಯಲ್ಲಿ ನೆಕ್ಸ್ಟು ನಾನು ನೆನೆಸ್ಕೊಂಡು ಇಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 kg ಚಿಕನ್ಗೆ 1.5 kgನೇ ಅಕ್ಕಿ ಹಾಕ್ತಾಯಿದ್ದೀನಿ. ಅದಾದ ನಂತರ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕಾದ್ಮೇಲೆ. ಆಮೇಲೆ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟು ಪುದೀನ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಯಾಕೆ ಅಕ್ಕಿ ಹಾಕಾದ್ಮೇಲೆ ಹಾಕಬೇಕು ಅಂದರೆ ಒಳ್ಳೆ ಫ್ಲೇವರ್ ಬರುತ್ತೆ ಬಿರಿಯಾನಿ. ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 3/4 ಭಾಗದಷ್ಟು ನಾನು ಅನ್ನನ ಇಲ್ಲಿ ಬೇಯಿಸ್ಕೊತೀನಿ ಮೀಡಿಯಮ್ ಉರಿಲಿ. ಆವಾಗ ತಿರುಗಿಸ್ತಾನೆ ಇರಬೇಕು, ಆವಾಗ ತಳ ಹತ್ತಲ್ಲ. ಹಾಗಾಗಿ 3/4 ಭಾಗ ಅಷ್ಟು ಬೇಯಿಸ್ಕೊಂಡಾದ್ಮೇಲೆ ದಮ್ ಕಟ್ತೀನಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ನಾನು ಹಾಕ್ಕೋತಾ ಇದ್ದೀನಿ. ನೀವು ಟೇಸ್ಟ್ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಈಗ 3/4 ಭಾಗ ಬೆಂದಿದೆ ಬಿರಿಯಾನಿ ರೈಸು. ಸೊ ನಾನಿವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ಸ್ವಲ್ಪನೂ ನೀರು ಮೇಲೆ ಇರಬಾರ್ದು, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಒಂದು ತವ ಇಟ್ಟು ಅದ್ರ ಮೇಲೆ ಬಿರಿಯಾನಿ ಪಾತ್ರೆ ಇಟ್ಟು ದಮ್ ಕಟ್ತೀನಿ. ಈಗ ಆ ದಮ್ ಕಟ್ಟಕ್ಕಿಟ್ಟಾಗ ತವದ ಮೇಲೆ ಚೆನ್ನಾಗಿ, ಇವಾಗ ನೆಕ್ಸ್ಟು ನಾವು ಬಿರಿಯಾನಿ ಆದಮೇಲೆ ಮಿಕ್ಸ್ ಮಾಡಬೇಕಾಗಲ್ಲ. ಇವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ
ಅನ್ನ ಆಮೇಲೆ ಮುದ್ದೆ ಆಗಲ್ಲ, ಹುಡಿ ಹುಡಿಯಾಗಿ ಚೆನ್ನಾಗಿರುತ್ತೆ ಬಿರಿಯಾನಿ. ಹಾಗಾಗಿ ಈಗಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದ್ರ ಮೇಲೆ ಬೇಕಾದ್ರೆ ಸಿಲ್ವರ್ ಕವರು ಇಲ್ಲ ಬಾಳೆ ಎಲೆ ಹಾಕ್ಬಿಟ್ಟು ಬೇಕಾದ್ರೆ ದಮ್ ಕಟ್ಬೋದು. ನನ್ನ ಹತ್ರ ಇವಾಗ ಅದು ಎರಡೂ ಇಲ್ಲ, ಹಾಗಾಗಿ ನಾನು ಹಾಗೆ ಪ್ಲೇಟ್ ಮುಚ್ಚಿ ದಮ್ ಕಟ್ತೀನಿ. ನೀವು ಆಪ್ಷನ್ ಇದೆ, ಆ ಥರ ಕೂಡ ಮಾಡ್ಬೋದು. 8 ನಿಮಿಷ ದಮ್ ಕಟ್ಟೋಣ. ಈಗ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು 3 ಲೀಟ್ರಷ್ಟು ನೀರು ಇಟ್ಟು 8 ನಿಮಿಷನ ಬಿಟ್ಬಿಡೋಣ. ಮೀಡಿಯಮ್ ಅಲ್ಲ ಸಿಮ್ಮಲ್ಲಾದರೂ ಹೋಗಲಿ, ಸೀದೋಗಲ್ಲ ನೋಡಿ. ಇವಾಗ ಬಿರಿಯಾನಿ ಆಗಿದೆ, ಚೆನ್ನಾಗಿ ಸರ್ವ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ.